ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಗ್ರೀನ್ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡೋದಾದ್ರೂ ಇದನ್ನ ಮಾಡಿದಾಗ ಪಕ್ಕದ ಮನೆಯವರು ಕೂಡ ಕೇಳ್ತಾರೆ ಇವತ್ತು ಏನು ಸ್ಪೆಷಲ್ ಅಂತ. ಅಷ್ಟು ಒಳ್ಳೆ ಘಮ ಇರುತ್ತೆ. ಇಲ್ಲಿ ನಾನು ಪಾಲಕ್ ಆಗಲಿ ಅಥವಾ ಪುದೀನ ಆಗಲಿ ಇದು ಯಾವುದನ್ನು ಬಳಕೆ ಮಾಡಿಲ್ಲ. ಹೊಸಬರಿಗೂ ಕೂಡ ಅನುಕೂಲವಾಗುವಂತೆ ತುಂಬ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಚಿಕನ್ ಮಾಡಿದಾಗ ಏನೆಲ್ಲ ಮಾಡಬೇಕು ಅಂತ. ಹಾಗಾದರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ. ಈ ಸ್ಪೆಷಲ್ ಆದಂತಹ ಚಿಕನ್ ಗ್ರೀನ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 500 ಗ್ರಾಮ್ನಷ್ಟು ಚಿಕನ್ನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸ್ಕಿನ್ ಔಟ್ ಚಿಕನ್ನ ತಗೊಂಡಿದ್ದೀನಿ. ಅಕಸ್ಮಾತ್ ಯಾರಿಗೆಲ್ಲ ಸ್ಕಿನ್ ಇಷ್ಟನೋ ಅವರು ವಿತ್ ಸ್ಕಿನ್ ಕೂಡ ತಗೋಬಹುದು. ಸೊ ಇದನ್ನು ನಾವು ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಜಾರಿಗೆ ನಾನು ಒಂದು 2 ಇಂಚಿನಷ್ಟು ಶುಂಠಿನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬೆಳ್ಳುಳ್ಳಿ ಎಸ್ಲು ಒಂದು 15 ಬೇಕಾಗುತ್ತೆ. ದೊಡ್ಡ ಬೆಳ್ಳುಳ್ಳಿ ಎಸ್ಲುಗಳನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೇ ತುಂಬ ರುಚಿ ಕೊಡುವಂಥದ್ದು ಈ ಗ್ರೀನ್ ಮಸಾಲಕ್ಕೆ. ಹಾಗೆಯೇ ಈರುಳ್ಳಿ ಒಂದು 3 ಸಣ್ಣ ಈರುಳ್ಳಿಗಳನ್ನು ತೊಗೊಂಡಿದ್ದೀನಿ. ನೀವೆಲ್ಲಾದರೂ ದೊಡ್ಡ ಗಾತ್ರದ ಈರುಳ್ಳಿ ತೊಗೊಳ್ಳೋದಾದರೆ ಒಂದು ಸಾಕು, ಮೀಡಿಯಮ್ ಸೈಜ್ ಆದರೆ ಒಂದು 2 ಹಾಕ್ಕೋಬೇಕಾಗುತ್ತೆ. ಹಾಗೆಯೇ ಖಾರಕ್ಕೆ ತಕ್ಕಂತೆ ಹಸಿಮೆಣಸನ್ನು ಹಾಕಬೇಕು. ಇಲ್ಲಿ ನಾನು 7 ಹಸಿಮೆಣಸಿನಕಾಯಿನ ಹಾಕಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಜಾಸ್ತಿ ಸೇರಿಸ್ಕೋಬಹುದು. ಕೊತ್ತಂಬರಿ ಸೊಪ್ಪು ಇಲ್ಲಿ ಒಂದು 2 ಮುಷ್ಟಿಯಷ್ಟು ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪೆ ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾವು ಪುದೀನ ಎಲ್ಲ ಹಾಕ್ಕೊಳ್ತಾ ಇಲ್ಲ. ಸೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೀವು ಯಾವ ಕಾರಣಕ್ಕೂ ತರಿಯಾಗಿ ಎಲ್ಲ ಮಾಡುವಂಥ ಅರ್ಜೆಂಟ್ ಮಾಡುವಂಥದ್ದೆಲ್ಲ ಮಾಡಬೇಡಿ. ಒಳ್ಳೆ ಪೇಸ್ಟನ್ನು ಮಾಡಿಕೊಂಡು ಇವಾಗ ಈ ಪೇಸ್ಟ್ ರೆಡಿಯಾಗಿದೆ. ಸೊ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೊಸರು ಒಂದು 100 ml ನಷ್ಟು, 100ರಿಂದ 150 ml ನಷ್ಟು ಹುಳಿ ಇಲ್ಲದೇ ಇರುವಂತಹ ಮೊಸರನ್ನು ಸೇರಿಸ್ಕೋಬೇಕು. ಹಾಗೆಯೇ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಇದನ್ನು ನೀವು ಎಲ್ಲದನ್ನು ಕಂಬೈನ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಮೊದಲೇ ನಿಮಗೆ ಮೆನ್ಷನ್ ಮಾಡಿದೆ, ಹುಳಿ ಇರುವಂತಹ ಅಂದರೆ ನೀವು ಓಪನ್ ಮಾಡಿಟ್ಟಿರುವಂತಹ ಮೊಸರನ್ನ ಯಾವ ಕಾರಣಕ್ಕೂ ಸೇರಿಸ್ಕೋಬೇಡಿ. ಫ್ರೆಶ್ ಆದಂತಹ ಮೊಸರನ್ನು ಸೇರಿಸ್ಕೋಬೇಕು. ಇಲ್ಲ ಅಂದರೆ ಆ ಗ್ರೇವಿ ಏನು ಮಾಡ್ತೀರಾ ಅದೆಲ್ಲ ಹುಳಿ ಬಂದುಬಿಡುತ್ತೆ, ಅದು ಚೆನ್ನಾಗಿರೋದಿಲ್ಲ. ಓಕೆ, ಇವಾಗ ಎಲ್ಲ ಮಿಕ್ಸ್ ಆಗಿದೆ. ನಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅರ್ಧ ಕೆಜಿಗೆ ಎಷ್ಟು ಗ್ರೇವಿ ಆಗುತ್ತೆ ಅಂಥೇಳಿ ನಾನು ತೋರಿಸ್ತೀನಿ ನಿಮಗೆ. ಸೊ ಈ ಗ್ರೇವಿಗೆ ಬೇಕಾದಂಥದ್ದು ಎಲ್ಲದನ್ನು ನಾವು ಚಿಕನಿಗೆ ಹಾಕಿ ಇಡ್ತಾ ಇದ್ದೀವಿ. ಸೊ ಇದನ್ನು ಇವಾಗ ಮಿನಿಮಮ್ ಅರ್ಧ ಗಂಟೆ ಬಿಡಬೇಕು. ನೀವು ಮ್ಯಾಕ್ಸಿಮಮ್ ಎಷ್ಟು ಹೊತ್ತಾದರೂ ಬಿಡ್ಬೋದು. ನಾನು ಸುಮಾರು ಇದನ್ನು 2 ಗಂಟೆ ಅಷ್ಟು ಹೊತ್ತು ಚೆನ್ನಾಗಿ ಅದನ್ನು ಹೇಳ್ಕೊಳ್ಳೋದಕ್ಕೆ ಬಿಟ್ಟಿದ್ದೆ. ಇವಾಗ ಒಂದು ಬಾಣಲೆನ ಬಿಸಿ ಮಾಡಿಕೊಂಡು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪನೇ ಇಷ್ಟ ಅಂದರೆ ನೀವು ಜಾಸ್ತಿ ತುಪ್ಪನೂ ಹಾಕ್ಕೋಬಹುದು. ಸೊ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳುವಾಗ ಯಾವ ಕಾರಣಕ್ಕೂ ನೀವು ಫ್ಲೇಮ್ನ ಜಾಸ್ತಿ ಇಟ್ಕೋಬಾರ್ದು. ಸಣ್ಣ ಉರಿಯಲ್ಲಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿಣನ ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಕೊಂಡು ಒಂದು 10 ಸೆಕೆಂಡ್ ಇದನ್ನು ನೀವು ಮಿಕ್ಸ್ ಮಾಡಿದರೆ ಸಾಕು. ಜಾಸ್ತಿ ಹೊತ್ತೇನು ಬೇಡ. 10 ಸೆಕೆಂಡ್ ಮಿಕ್ಸ್ ಮಾಡಿ ಆದಮೇಲೆ ನಾವು ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೀವಿ ಆ ಚಿಕನ್ನ ಇದಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ ತುಂಬ ಜನ ಕೇಳ್ತೀರಾ ಸ್ಪ್ಯಾಚುಲ ಯೂಸ್ ಮಾಡಬೇಡಿ ಅಂತ. ಆದರೆ ವಿಡಿಯೋ ಮಾಡುವಾಗ ಈ ಥರ ಸ್ಪ್ಯಾಚುಲ ಯೂಸ್ ಮಾಡಿದರೆ ಮಾತ್ರ ನನಗೆ ಅದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೇಗ ನಿಮಗೆ ಆ ರೆಸಿಪಿನ ತೋರ್ಸೋಕ್ಕಾಗುತ್ತೆ. ಇಲ್ಲಾಂದರೆ ಆ ರೆಸಿಪಿ ತೋರಿಸೋದು ಚೆನ್ನಾಗಿ ತೋರ್ಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ನಾನ್ ಸ್ಟಿಕ್ ತವಾ ಆಗಲಿ ಅಥವಾ ನಾನ್ ಸ್ಟಿಕ್ ಏನೇ ಆಗಲಿ ಸ್ಪ್ಯಾಚುಲನೆಲ್ಲ ಯೂಸ್ ಮಾಡ್ತೀನಿ. ಓಕೆ, ಇದನ್ನು ಇವಾಗ ಚೆನ್ನಾಗಿ ನೀವು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಇವಾಗ ಹೈ ಇಟ್ಟು ಒಂದು 2 ನಿಮಿಷ ಆ ಮಸಾಲಾನ ಓಪನ್ ಏರಲ್ಲೇ ನೀವು ಕುಕ್ ಆಗೋಕ್ಕೆ ಬಿಡಬೇಕು. ಆಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಒಂದು 3 ನಿಮಿಷ ಫಸ್ಟು ನೀವು ಕುಕ್ ಮಾಡ್ಕೋಬೇಕಾಗುತ್ತೆ. 3 ನಿಮಿಷ ಆದಮೇಲೆ ಇದಕ್ಕೆ ನೀವು ಉಪ್ಪು ಬೇಕಾದರೆ ಉಪ್ಪನ್ನು ಹಾಕ್ಕೋಬೇಕು. ಈ ಥರ ಯಾಕೆ ಅಂತ ಹೇಳಿದರೆ ಇಲ್ಲಿ ಬೆಳ್ಳುಳ್ಳಿನ ನಾವು ಜಾಸ್ತಿ ಸೇರಿಸಿರೋದ್ರಿಂದ ನಿಮಗೆ ಫಸ್ಟಿಗೆ ಅದು ಗೊತ್ತಾಗೋದಿಲ್ಲ. ಚಿಕನ್ ಮಸಾಲ ಏನಿದೆ ಆ ಮಸಾಲ ಫಸ್ಟಿಗೆ ನಿಮ್ಗೆ ಗೊತ್ತಾಗೋದಿಲ್ಲ. ಅದು ಚೆನ್ನಾಗಿ ಬೆಂದರೆ ಮಾತ್ರ ನಿಮಗೆ ಎಷ್ಟು ಉಪ್ಪನ್ನು ಹಾಕಬೇಕು ಅಂತ ಅಂದಾಜಾಗುತ್ತೆ. ಸೊ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಚಿಕನ್ ಬೇಯೋ ತನಕ ಇದನ್ನು ಬಿಟ್ಬಿಡಬೇಕು. ನೋಡಿ, ಸೂಪರ್ ಆದಂತಹ ಚಿಕನ್ ಗ್ರೇವಿ ಇವಾಗ ರೆಡಿಯಾಗಿದೆ. ಈ ಚಿಕನ್ ಗ್ರೇವಿ ನಿಮಗೆ ಊಟಕ್ಕೆಲ್ಲ ಸೈಡ್ ಡಿಶ್ ಆಗಿ ಆಗುತ್ತೆ. ಯಾಕಂತ ಹೇಳಿದರೆ ಇಲ್ಲಿ ನಾವು ಯಾವುದೇ ತೆಂಗಿನಕಾಯಿ ಆಗಲಿ ಅಥವಾ ಬೇರೆ ಜಾಸ್ತಿ ಮಸಾಲೆಗಳನ್ನು ಉಪಯೋಗ ಮಾಡಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ಗ್ರೇವಿ ಸ್ವಲ್ಪ ಕಮ್ಮಿನೇ ಇರುತ್ತೆ. ಅದಕ್ಕೋಸ್ಕರ ನೀವು ಚಪಾತಿ ಅಥವಾ ದೋಸೆ ಇದೆಲ್ಲ ಮಾಡಿದಾಗ ಇದು ತುಂಬಾ ಒಳ್ಳೆ ಕಾಂಬಿನೇಷನ್. ಹಾಗೆಯೇ ಸೈಡ್ ಡಿಶ್ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಭಾರಿ ಚೆನ್ನಾಗಾಗುತ್ತೆ. ಅದು ಅಲ್ಲದೆ ನಾವು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿರೋದ್ರಿಂದನೇ ಅದರದ್ದು ಪರಿಮಳ, ಅದರದ್ದು ಘಮ ಮನೆಯೆಲ್ಲ ಹರಡಿರುತ್ತೆ. ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ, ಅಷ್ಟು ಚೆನ್ನಾಗಿ ಪರಿಮಳ ಕೂಡ ಇರುತ್ತೆ. ನೀವು ಆ ಗ್ರೇವಿನ ನೋಡ್ಬೋದು, ಎಷ್ಟು ಚೆನ್ನಾಗಿ ತಿಕ್ಕಾಗಿ ಹೋಟೆಲಲ್ಲಿ ಮಾಡುವಂತಹ ಗ್ರೇವಿ ಥರ ಬಂದಿದೆ ನೋಡಿ. ಅದು
ಚಿಕನ್ ಅಂದರೆ ಯಾವಾಗಲೂ ಆ ಮಸಾಲ ಎಲ್ಲ ಚಿಕನಿಗೆ ಅಂಟಿರಬೇಕು. ಅದು ಎಲ್ಲಾದರೂ ಬಿಟ್ಟು ನೀರು ಥರ ಇದ್ದರೆ ಅದು ಚೆನ್ನಾಗಿರೋದಿಲ್ಲ. ಚಿಕನ್ ತೊಳೆದಿದ್ದ ಥರ ಇರಬಾರ್ದು. ಅದಕ್ಕೆ ಗ್ರೇವಿ ಅಂಟ್ಕೊಂಡಿದ್ರೆ ಆ ಚಿಕನ್ ತಿನ್ನೋದಕ್ಕೆ ಅಷ್ಟು ಮಜವಾಗಿರುತ್ತೆ. ನಾನು ಮೊದಲೇ ಹೇಳಿದೆ, ಆ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದಾಯಿತು ಚಿಕನ್ ಗ್ರೀನ್ ಮಸಾಲ ರೆಸಿಪಿ. ಸೊ ಇದಕ್ಕೆ ಇಲ್ಲಿ ಎಲ್ಲೂ ನಾನು ಪುದೀನ ಆಗಲಿ ಅಥವಾ ಪಾಲಕ್ ಎಲೆ ಆಗಲಿ ಏನೂ ಸೇರಿಸಿಲ್ಲ. ಬರೀ ಕೊತ್ತಂಬರಿ ಸೊಪ್ಪಲ್ಲಿ ಮಾಡಿರೋವಂಥದ್ದು ಭಾರಿ ರುಚಿ ಇರುತ್ತೆ. ಹಾಗೆಯೇ ಮಾಡೋದಕ್ಕೂ ನೀವೇ ನೋಡಿದ್ರಿ ಎಷ್ಟು ಸುಲಭವಾಗಿ ಮಾಡುವಂಥದ್ದು. ನೀಟಾಗಿ ನಾನು ಹೇಳಿದ್ದೀನಿ ಅಂದ್ಕೊಳ್ತೀನಿ. ಈ ರೆಸಿಪಿನೂ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇಲ್ಲಿ ನೋಡ್ಬೋದು ನೀವು ಆ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂತ. ಸೊ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇಲ್ಲಿ ತನಕ ತುಂಬ ವೀಡಿಯೋದಲ್ಲಿ ನಾನು ನಿಮಗೆ ವಿಧವಾದಂತಹ ಕೋಳಿ ಸಾರು ಮಾಡೋ ರೆಸಿಪಿನ ತೋರಿಸಿದ್ದೀನಿ. ಬಟ್ ಇವತ್ತಿನ ವೀಡಿಯೋದಲ್ಲಿ ಒಂದು ಸೂಪರ್ಬ್ ಆದಂತಹ ಹಾಗೆಯೇ ಮೌತ್ ವಾಟರಿಂಗ್ ಕೋಳಿ ಸಾರು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದಕ್ಕೂ ಕೂಡ ತುಂಬಾ ಸುಲಭ, ಜಾಸ್ತಿ ಕಷ್ಟಪಡಬೇಕು ಅಂತಿಲ್ಲ. ಯಾರು ಬೇಕಾದರೂ ಪ್ರಿಪೇರ್ ಮಾಡ್ಬೋದು. ಹಾಗೆಯೇ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಹಾಗಾದರೆ ತಡ ಮಾಡದೆ ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ. ಈ ಕೋಳಿ ಸಾರನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಅರ್ಧ kg ಸ್ಕಿನ್ ಔಟ್ ಚಿಕನ್ನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಮಸಾಲೆ ರುಬ್ಲಿಕ್ಕೆ ಇಲ್ಲಿ ನೋಡಿ ಒಂದು ಮೀಡಿಯಂ ಗಾತ್ರದ ತೆಂಗಿನಕಾಯಲ್ಲಿ ಅರ್ಧ ಭಾಗದಷ್ಟು ತಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಅರಿಶಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಈರುಳ್ಳಿ ಬೇಕಾಗುತ್ತೆ. ಹಾಗೆಯೇ ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯಲ್ಲಿ ಒಂದು 10 ಎಸಳು. ಹಾಗೆಯೇ 1 ರಿಂದ 2 ಇಂಚಿನಷ್ಟು ಶುಂಠಿ ಬೇಕು. ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಇಷ್ಟಿದ್ರೆ ಸಾಕು. ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ನೀವು ಎಣ್ಣೆನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ನಾವು ತಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ಈ ಥರ ರೋಸ್ಟ್ ಮಾಡೋದ್ರಿಂದ ಸಾರಲ್ಲಿ ತುಂಬಾ ರುಚಿ ಇರುತ್ತೆ. ಸೊ 3 ರಿಂದ 4 ನಿಮಿಷ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡಿ. ಹಾಗೆಯೇ ನಾವು ತಗೊಂಡಿರುವಂತಹ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತಿಲ್ಲ. ಎಕ್ಸ್ಟ್ರಾ ಫ್ಲೇವರ್ಸ್ನ ಬಾಫತ್ ಪುಡಿ ಇದ್ದರೆ ಸಾಕಾಗುತ್ತೆ. ಈ ಬಾಫತ್ ಪುಡಿ ಇದ್ದರೆ ನೀವು ವಿಧವಾದಂತಹ ವೆಜ್ ಕೋರ್ಮಾ, ಚಿಕನ್ ಕೋರ್ಮಾ, ಮಟನ್ ಕರಿ ಇದನ್ನೆಲ್ಲ ಮಾಡ್ಬೋದು. ಇದರಲ್ಲಿ ಸೂಪರ್ಬ್ ಆದಂತಹ ಒಂದು ಟೇಸ್ಟ್ ಇರುತ್ತೆ. ಹಾಗೆಯೇ ಒಂದು ಒಳ್ಳೆ ಕಲರ್ ಇರುತ್ತೆ. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಇದನ್ನು ನಾನು ಒಂದು 2 ರಿಂದ 2.5 ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಖಾರ ಕೂಡ ಮೀಡಿಯಂ ಲೆವೆಲಲ್ಲಿರುತ್ತೆ. ಬೇಕು ಅಂದರೆ ನೀವು ಮತ್ತೆ ಆ್ಯಡ್ ಮಾಡ್ಕೋಬಹುದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ನುಣ್ಣಗೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಪೇಸ್ಟ್ ರೆಡಿ ಆದಮೇಲೆ ಇವಾಗ ನಾವು ಸಾರನ್ನು ಮಾಡ್ಕೊಳ್ಳೋಣ. ನೋಡಿ ಒಂದು ಕುಕ್ಕರ್ನ ಇಲ್ಲಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದರಲ್ಲಿ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕ್ಕೋಬೇಕು. ಅದು ಬಿಸಿ ಆದಮೇಲೆ ಉಳಿದಂತಹ ಅರ್ಧ ಈರುಳ್ಳಿ ಇದೆ, ಆ ಈರುಳ್ಳಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಬ್ರೌನ್ ಆಗಕ್ಕೆ ಬಿಡಬೇಡಿ, ಸ್ವೀಟ್ ಆಗಿಬಿಡುತ್ತೆ. ಆ ಥರ ಇದ್ರೂ ಚೆನ್ನಾಗಿರೋದಿಲ್ಲ, ಪರಿಮಳನೂ ಚೆನ್ನಾಗಿರೋದಿಲ್ಲ. ಸೊ ಒಂದು ಸಲ ಈರುಳ್ಳಿ ಬಾಡಿದ ಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ಆ ಮಸಾಲೆನ ಹಾಕ್ಕೊಂಡು ಅದೇ ಎಣ್ಣೆಯಲ್ಲಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಅದು ರೋಸ್ಟ್ ಆಗೋಕ್ಕೆ ಬಿಡಬೇಕು. ಈ ಥರ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕಿವಾಗ ಚಿಕನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಲ್ಲಾದರೂ ಚಿಕನ್ ಸ್ವಲ್ಪ ಸ್ಮೆಲ್ ಇದೆ ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಟಿದ್ರಿ ಅಂದರೆ ಫಸ್ಟ್ ಚಿಕನ್ನ ಫ್ರೈ ಮಾಡಿಕೊಂಡು ಆಮೇಲೆ ಕೂಡ ಮಸಾಲೆಯನ್ನು ಹಾಕ್ಕೋಬಹುದು. ಸೊ ಒಂದು ಸಲ ಎಲ್ಲದನ್ನು ಕಂಬೈನ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದಷ್ಟು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡಬೇಡಿ, ಚೆನ್ನಾಗಿರೋದಿಲ್ಲ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ತೋರಿಸೋವಂತಹ ಕನ್ಸಿಸ್ಟೆನ್ಸಿ ಏನಿದೆ ಆ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ನೀರನ್ನು ಹಾಕ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ ಇಷ್ಟು ದಪ್ಪನಾಗಿ ನಾನು ಇಟ್ಟಿದ್ದೀನಿ. ಈ ಥರ ಒಂದು ಸಲ ಆದಮೇಲೆ ಮುಚ್ಚಳ ಮುಚ್ಚಿ ಆ ಚಿಕನ್ ಬೇಯೋ ತನಕ ನೀವು ಬಿಟ್ಬಿಡಬೇಕು. ಯೂಶ್ವಲಿ 1 ವಿಷಲ್ಗೆ ಚಿಕನ್ ಕುಕ್ ಆಗುತ್ತೆ, ಕೆಲವು ಸಲ 2 ವಿಷಲ್ ತಗೊಳುತ್ತೆ. ಇವಾಗ 1 ವಿಷಲ್ ನಾನು ತೆಗೆದಿದ್ದೀನಿ. ಹಾಗೆಯೇ ಪ್ರೆಷರ್ ಕೂಡ ಹೋಗಿದೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸೂಪರ್ಬ್ ಆದಂತಹ ಕಲರ್ಫುಲ್ ಚಿಕನ್ ಕರಿ ರೆಡಿಯಾಗಿದೆ. ಸೊ ಇದಕ್ಕೆ ಗಾರ್ನಿಷ್ ಮಾಡೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಎಕ್ಸ್ಟ್ರಾ ಫ್ಲೇವರ್ಸ್ನ ಗರಂ ಮಸಾಲೆ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು. ಈ ಎಕ್ಸ್ಟ್ರಾ ಫ್ಲೇವರ್ಸ್ನ ಗರಂ ಮಸಾಲೆ ಪುಡಿ ಇದ್ದರೆ ನಿಮಗೆ ಯಾವುದೇ ವೆಜ್ ಆಗಲಿ ನಾನ್ ವೆಜ್ ಆಗಲಿ ತುಂಬ ಪರಿಮಳ ಬರೋಕ್ಕೆ ಹಾಗೆಯೇ ರುಚಿ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಬೇಕು ಅಂದರೆ ನೀವು ನನ್ನಿಂದ ತಗೋಬಹುದು.
ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಸೂಪರ್ಬ್ ಆದಂತಹ ಚಿಕನ್ ಕರಿ ಫೈನಲಿ ರೆಡಿಯಾಗಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ನೀವು ಕುದಿ ತೆಗೆದ್ರೆ ಸಾಕು, ಈ ಚಿಕನ್ ಕರಿ ರೆಡಿಯಾಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಚಿಕನ್ ಕರಿನ ನೀವು ಮನೇಲಿ ಮಾಡ್ಬೋದು. ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕದೆ ಒಂದು ಸೂಪರ್ಬ್ ಆದಂತಹ ಚಿಕನ್ ಕರಿ. ಹೀಗೇ ನೀವು ಮಟನ್ ಕರಿ ಕೂಡ ಮಾಡಬಹುದು. ಸೊ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ನನ್ನ ರೆಸಿಪಿಗಳು ಇಷ್ಟ ಆದರೆ ಫಾಲೋ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ ಮರಿಬೇಡಿ.